ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನಿಮಗೆ ಈ ಒಂದು ಇನ್ಫಾರ್ಮೇಷನ್ಸ್ ಕರೆಕ್ಟಾಗಿ ಗೊತ್ತಾದರೆ ಅಟ್ಲೀಸ್ಟ್ ನಮಗೆ ಸಾಲ ಯಾವ ಗ್ರಹಗಳಿಂದ ಸಾಲಗಳಾಗ್ತದೆ, ಯಾವ ಸಮಯದಲ್ಲಾಗುತ್ತೆ, ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವೇನು, ಯಾವ ಗ್ರಹ ಯಾವ ಸ್ಥಾನದಲ್ಲಿದ್ದಾಗ, ಇದು ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಗೊತ್ತಿರಬೇಕು. ನೋಡಿ, ಸಾಲ ಸರ್ವೇ ಸಾಮಾನ್ಯವಾಗಿ ನಾವು ಜಾತಕದ ಪ್ರಕಾರ ನೋಡಿದಾಗ 6ರ ಸ್ಥಾನ ಅಂತ ನೋಡ್ತೀವಿ. ಈ 6ರ ಸ್ಥಾನ ರೋಗ ರಿಪುಣ ಸಾಲ ಆಗುತ್ತೆ. ಹಾಗೆ ಕೆಲವೊಂದು ಗ್ರಹಗಳು ಕೂತಾಗ ಆಟೋಮೆಟಿಕ್ಕಾಗಿ ಅಫ್ಕೋರ್ಸ್ ಏನಾದರೂ ಒಂದು ಪ್ರಾಬ್ಲಮ್ ಬಂದು ಸಾಲ ಆಗ್ತಕ್ಕಂಥದ್ದು ಇರ್ತದೆ. ಇದಕ್ಕೆ ಮುಖ್ಯ ಕಾರಣ 2 ಗ್ರಹಗಳು, ಒಂದು ಶನಿ ಗ್ರಹ, ಇನ್ನೊಂದು ಶುಕ್ರ ಗ್ರಹ. ಬೇಕಾದರೆ ನೀವು ಯಾವುದಾದ್ರೂ ಜಾತಕದಲ್ಲಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಳ್ಳಿ, ಮ್ಯಾಕ್ಸಿಮಮ್ ಆ ಟೈಮಲ್ಲಿ ಸಾಲಗಳಾಗೇ ಇರುತ್ತೆ ಈ ಸ್ಥಾನಗಳಲ್ಲಿತ್ತು ಅಂದಾಗ. ಅದನ್ನು ನಾವು ಅರಿತು ನೋಡಿಕೊಂಡ್ರೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸಮಸ್ಯೆಯಿಂದ ಪರಿಹಾರವನ್ನು ತಗೋಬೋದು. ದ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಹಾಗಾಗಿ ಜಾತಕದ ಪ್ರಕಾರ ನಾವು ಲಗ್ನದಿಂದ ನೋಡ್ತೇವೆ, ಈ ಭಾವಗಳಲ್ಲಿ ಗ್ರಹಗಳಿದ್ದರೆ ಖಂಡಿತವಾಗಿ ಸಾಲ ಆಗುತ್ತೆ. ಆ ದಶಾಭುಕ್ತಿಗಳ ಕಾಲ ಅಂತ ಕೂಡ ಕರೆದು. ಅದಕ್ಕೆ ಪರಿಹಾರ ಆದರೂ ಏನು, ಮ್ಯಾಕ್ಸಿಮಮ್ ನಾನು ತಿಳಿಸ್ತೇನೆ. ಕೊನೆಯ ಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ತಾ ಬರಬೇಕಾಗುತ್ತೆ. ಬಟ್ ಜಾತಕಗಳನ್ನು ನೋಡ್ಕೋಬೇಕಾಗುತ್ತೆ ತಾವು. ಆ ಒಂದು ಸಂದರ್ಭಗಳಲ್ಲಿ ಹೇಗೆ ಸಾಲವಾಗ್ತದೆ ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ ನಾನು ಕೊಡಬಹುದು. ಬಟ್ ಸಾಲನೇ ನಿರ್ಮೂಲನೆ ಆಗ್ತದೆ ಆಗಿ ಮಾಡಿಕೊಂಡಿರತಕ್ಕಂಥ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಬಟ್ ಯಾವಾಗ ಸಾಲ ತೀರುತ್ತೆ ಜಾತಕದಲ್ಲಿ ನೋಡ್ತೀವಿ, ಹೇಗೆ ಸಾಲ ತೀರ್ತಕ್ಕಂಥದ್ದು ಇರ್ತದೆ ಅಂತ. ಬಟ್ ಅಫ್ಕೋರ್ಸ್ ನಿಮಗೆ ಒಂದು ಇನ್ಫಾರ್ಮೇಷನ್ ಅಂತೂ ಕೊಡ್ತೀನಿ. ಇವೆರಡು ಗ್ರಹ, ಶನಿ ಮತ್ತು ಶುಕ್ರ ಗ್ರಹ, ಇನ್ನು ಹೊರತುಪಡಿಸಿದ್ರೆ ಬೇರೆ ಗ್ರಹಗಳನ್ನು ಕೊಡಲ್ವಾ, ಕೊಡುತ್ತೆ, ಬಟ್ ಕಡಿಮೆ ಪ್ರಮಾಣ. ಇನ್ನೂ ಒಂದು ನಾವು ನೋಡ್ಕೋಬೇಕು, ಜಾತಕದ ಪ್ರಕಾರ ಪಂಚಮ ಅಧಿಪತಿ ದಶಾ ನಡೀತಾ ಇದೆ ಎಂದಾಗ, ಫಾರ್ ಎಕ್ಸಾಂಪಲ್ 6ರ ಅಧಿಪತಿ ಪಂಚಮದಲ್ಲಿ ಕೂತಿದ್ದಾನೆ, ಅಲ್ಲೂ ಕೂಡ ಸ್ವಲ್ಪ ಸಾಲದ ಭೀತಿಗಳು ಎದುರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ. ಅದೇ ಪಂಚಮ ಅಧಿಪತಿ ಆಗಿರ್ತಕ್ಕಂಥದ್ದು 6th ಲಾರ್ಡ್ ಆದರೆ 6ರ ನಕ್ಷತ್ರದಲ್ಲಿ ಕೂತಾಗಲೂ ಕೂಡ ಅಲ್ಲಿ ಸಾಲಗಳಾಗ್ತಕ್ಕಂಥದ್ದು ಇರ್ತದೆ. ಮ್ಯಾಕ್ಸಿಮಮ್ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಒಂದು ಶನಿಗ್ರಹ 2ರ ಸ್ಥಾನದಲ್ಲಿದ್ದಾಗ, ಲಗ್ನದಿಂದ 6ರ ಸ್ಥಾನದಲ್ಲಿದ್ದಾಗ, ಅಷ್ಟಮ ಸ್ಥಾನದಲ್ಲಿದ್ದಾಗ, ದಶಮ ಸ್ಥಾನದಲ್ಲಿದ್ದಾಗಲೂ ಕೂಡ ಸಾಲ ಆಗುತ್ತೆ. ಹಾಗೆ 12ರ ಸ್ಥಾನದಲ್ಲಿದ್ದಾಗಲೂ ಆ ದಶಾಭುಕ್ತಿಗಳು ನಡೀತಕ್ಕಂಥ ಸಂದರ್ಭಗಳಲ್ಲಿ ಹೆಚ್ಚು ಎಫೆಕ್ಟ್ ಕೊಡ್ತಕ್ಕಂಥದ್ದು ದಶಾ. ಈ ದಶಾಭುಕ್ತಿಗಳ ಸಂದರ್ಭಗಳಲ್ಲಿ ಮ್ಯಾಕ್ಸಿಮಮ್ ಸಾಲ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಚೆಕ್ ಮಾಡ್ಕೊಳ್ಬೇಕಾದ್ರೆ ನೀವು ಅದಕ್ಕೆ ಕೆಲವೊಂದು ವಿಚಾರಗಳು ಸೂಕ್ಷ್ಮವಾಗಿ ಅನಲೈಸ್ ಮಾಡಬೇಕಾಗುತ್ತೆ. ಅದರಲ್ಲಿ 6ರ ಅಧಿಪತಿ ದಶಾ ಜೊತೆಗೆ ಅಥವಾ ದೃಷ್ಟಿ ಇದ್ದಾಗ, ದ್ವಾದಶಾಧಿಪತಿ ದೃಷ್ಟಿ ಇದ್ದಾಗ ಇನ್ನಷ್ಟು ಉಲ್ಬಣವಾಗುತ್ತೆ, ಸಾಲ ತೀರಿಸೋದು ಕಷ್ಟ ಆಗ್ತದೆ. ಇದನ್ನು ಜಾತಕದಲ್ಲಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು. 2 ಮತ್ತು 6, 8, 12ರ ಸ್ಥಾನ ಮತ್ತು ದಶಮ ಸ್ಥಾನದಲ್ಲೂ ಕೂಡ ನೋಡಿ, ದಶಮ ಸ್ಥಾನ ಕೇಂದ್ರ ಸ್ಥಾನ, ಅಲ್ಲೂ ಸಾಲ ಆಗ್ತಕ್ಕಂಥದ್ದೇ ಇರ್ತದೆ. ಅದನ್ನು ಕೇರ್ಫುಲ್ಲಾಗಿ ನೋಡಿಕೊಂಡು ಇದಕ್ಕೆ ಸೂಕ್ತ ಪರಿಹಾರ ನಾನು ಕೊನೆಯಲ್ಲಿ ತಿಳಿಸ್ತೇನೆ. ಹಾಗೆ ಶುಕ್ರ, ಮೇನ್ ಪಾಯಿಂಟ್ ಶುಕ್ರವನ್ನು ನೋಡ್ತಾರೆ. ಅದೇ ಶುಕ್ರ ಮೇಷ, ಸಿಂಹ ಹಾಗೆ ಧನುರಾಶಿಗಳಲ್ಲಿದ್ದಾಗಲೂ, ಮೇಷ ಸಿಂಹ ಧನುರಾಶಿಗಳಿದ್ದಾಗಲೂ ಕೂಡ ಇಲ್ಲಿ ಸಾಲ ಆಗ್ತಕ್ಕಂಥದ್ದು, ಆ ದಶಾಭುಕ್ತಿಗಳಲ್ಲಿ ಸಾಲ ಆಗ್ತಕ್ಕಂಥದ್ದು ಸಹಿತವಾಗಿ ಲಗ್ನದಿಂದ ನಾವು ನೋಡ್ತೇವೆ. ಮ್ಯಾಕ್ಸಿಮಮ್ ಲಗ್ನ ಬಿಟ್ಬಿಡಿ, ಈಗ ಮೇಷದಲ್ಲಿ ಸಿಂಹದಲ್ಲಿ ಶುಕ್ರ ಇದ್ದರೂ ಕೂಡ ಆ ಸಂದರ್ಭಗಳಲ್ಲಿ ಮ್ಯಾಕ್ಸಿಮಮ್ ಸಾಲ ಭೀತಿಯನ್ನು ಎದುರಿಸ್ತಕ್ಕಂಥದ್ದು, ಸಾಲ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಇದನ್ನು ಸರಿಯಾಗಿ ನೋಡಿಕೊಂಡು ಅನಲೈಸ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಇದಕ್ಕೆ ಸೂಕ್ತ ಪರಿಹಾರಗಳು ಬೇಕು. ಸಾಲವನ್ನು ನಿರ್ಮೂಲನೆ ಮಾಡಲಿಕ್ಕೋಸ್ಕರ ಏನು ಪರಿಹಾರ ಗುರುಗಳೇ, ಈ ಥರದ ಜಾತಕದಲ್ಲಿದೆ, ನಮಗೆ ಆಗಿದೆ ಗುರುಗಳೇ ಅಂತಕ್ಕಂಥವ್ರು ಭಾಳ ಸರಳವಾಗಿರ್ತಕ್ಕಂಥ ವಿಧಾನ. ಶುಕ್ರವಾರಗಳಂದು ಬೆಲ್ಲದ ದೀಪದ ಆರಾಧನೆಯನ್ನು ದುರ್ಗಾದೇವಿಗೆ ಮಾಡ್ತಾ ಬನ್ನಿ. ಕಡಿಮೆ ಆಗ್ತಾ ಬರ್ತದೆ, ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ನೀವು ಸಾಲ ತೀರೋವರೆಗೂ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ 15 ದಿವಸಕ್ಕೊಮ್ಮೆ ಆದರೂ ಮಾಡ್ತಕ್ಕಂಥದ್ದು ಶುಕ್ರವಾರಗಳಂದು ಮಾಡಿ. ಹಾಗೂ ಸಾಲ ಕಡಿಮೆ ಆಗೋದಕ್ಕೆ ಇನ್ನಷ್ಟು ಪ್ರಭಾವಶಾಲಿಯಾಗಿರ್ತಕ್ಕಂಥ ವಿಚಾರಗಳು
ಭಾಳ ವಿಶೇಷವಾಗಿರತಕ್ಕಂಥದ್ದು ಎಳ್ಳನ್ನು, ಕರಿ ಎಳ್ಳನ್ನು ಈ ಸಂದರ್ಭಗಳಲ್ಲಿ ಶನಿ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಒಂದು ನೀಲಿ ವಸ್ತ್ರದಲ್ಲಿ ಒಂದು ಬಗ್ಸೆವಷ್ಟು ನೀಲಿ ಎಳ್ಳು, ಎಲೆ ಅಡಿಕೆ, ದಕ್ಷಿಣೆಯನ್ನು ಇಟ್ಟು ಹರಿತಕ್ಕಂಥ ನೀರಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಶನಿವಾರಗಳಂದು. ಇದನ್ನು ಆಗಿಂದಾಗೆ ಯಾರು ಪಾಲನೆಯನ್ನು ಮಾಡ್ತಾರೋ ಪ್ರಭಾವತಃ ಸ್ವಲ್ಪ ಕಡಿಮೆ ಆಗುತ್ತೆ. ಅದರಲ್ಲೂ ಕೂಡ ಸಾಧ್ಯವಾದರೆ ನೋಡಿ, ಇನ್ನಷ್ಟು ಪ್ರಭಾವಶಾಲಿಯಾಗಿ ಕೆಲಸ ಮಾಡಬೇಕು ಅಂದರೆ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಅಂತ ಹೇಳಿ 108 ಬಾರಿ ಆ ನೀರಲ್ಲಿ ವಿಸರ್ಜನೆಯನ್ನು ಮಾಡಿ. ಈ ರೀತಿಯಾದಂಥ ಸರಳವಾಗಿರ್ತಕ್ಕಂಥ ವಿಧಾನಗಳು ನಿಮಗೆ ಸಾಲದ ಎಫೆಕ್ಟನ್ನು ಕಡಿಮೆ ಮಾಡುತ್ತೆ. ಸೂಕ್ತವಾಗಿ ಜಾತಕವನ್ನು ನೋಡ್ಕೋಬೇಕು. ಸಾಲ 6ರ ಸ್ಥಾನ ಆಗುತ್ತಾ ಈಗ? ಅಫ್ಕೋರ್ಸ್ ಏನಾದರೂ ಸಮಸ್ಯೆಗಳು ಬರುತ್ತಾ? ದಶಾಭುಕ್ತಿಗಳೇ ಹೇಳುತ್ತೆ ನಿನಗೆ ಮುಂದೆ ದಶಾ ಹೇಗೆ ನಡೀತದೆ, ಹೇಗೆ ಬರುತ್ತೆ, ನೀನು ಹೇಗೆ ಕೇರ್ಫುಲ್ ಆಗಿರಬೇಕು ಅನ್ನೋದು ಜ್ಯೋತಿಷ್ಯ ಸನ್ಮಾರ್ಗವನ್ನು ಕೊಡುತ್ತೆ. ಜಸ್ಟ್ ಓನ್ಲಿ ದ ಗುಡ್ ಅನಾಲಿಸಿಸ್. ನಿಮಗೆ 6ರ ಸ್ಥಾನದಲ್ಲಿ ಶನಿ ಕೂತ್ಕೊಂಡಾಗ್ತು ಸಾಲ ಆಗುತ್ತಾ ಮ್ಯಾಕ್ಸಿಮಮ್ ನೋಡಬೇಕು. ಗುರುವಿನ ದೃಷ್ಟಿ ಎಲ್ಲ ಬಿತ್ತು ಅಂದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು. ಬಟ್ ನಿಖರತೆ ನಾವು ನೋಡಿದಾಗ ಈ ಸ್ಥಾನಗಳಲ್ಲಿ ಮ್ಯಾಕ್ಸಿಮಮ್ ಕೊಟ್ಟೆ ಕೊಡ್ತದೆ. ಸಾಲ ತೀರಿಸ್ತಾ ಇರ್ತಕ್ಕಂಥ ಕಾಂಬಿನೇಷನ್ನು ನಾವು ನೋಡ್ತೇವೆ. ವೆರಿ ಟಫ್ ಕಾಂಬಿನೇಷನ್ಸ್ ನೋಡಿ. ಪಂಚಮ ಅಧಿಪತಿ ಜೊತೆ 5ರ ಅಧಿಪತಿ ಜೊತೆ 12ರ ಸ್ಥಾನದ ಅಧಿಪತಿ ಸಮ್ಮಿಲನ ಇದ್ದಾಗ, ಅಥವಾ ನಕ್ಷತ್ರಗಳಲ್ಲಿ ಕೂತಾಗ, ಅಷ್ಟಮ ಸ್ಥಾನದ ಅಧಿಪತಿಯ ನಕ್ಷತ್ರದಲ್ಲಿ ಕೂತಾಗ 5, 8, 12ರ ಸ್ಥಾನಗಳೇನಾದರೂ ಆಕ್ಟಿವೇಟ್ ಆಗಿತ್ತು ದಶಾಭುಕ್ತಿಗಳಲ್ಲಿದ್ದರೆ ಬಿ ಕೇರ್ಫುಲ್. ನಿಜವಾಗ್ಲೂ ಅದಕ್ಕೋಸ್ಕರ ನೋಡಿ, ಪಂಚಮ ಅಧಿಪತಿ ದಶ ನಡೀತಾ ಇದ್ದು ಅಷ್ಟಮ ಸ್ಥಾನದ ಕನೆಕ್ಟಿವಿಟಿ, ದ್ವಾದಶ ಭಾವದ ಕನೆಕ್ಟಿವಿಟಿ ಇದ್ದಾಗ ಸ್ವಲ್ಪ ಜಾಗರೂಕರಾಗಿರಬೇಕು. ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಕೆಲಸದಲ್ಲಿ ತೊಡಕು ಬರುತ್ತೆ, ಸಾಲಗಳಾಗ್ತದೆ, ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ತದೆ. ಅಯ್ಯೋ ಏನಪ್ಪ ಇದು, ನಾವು ಏನಾದರೂ ಒಂದು ಅಟ್ಲೀಸ್ಟ್ ನಮಗೆ ಸರಿಯಾಗಿ ಅನಲೈಸ್ ಮಾಡ್ದಲೇ ಇದ್ದಾಗ ಯಾವುದಾದ್ರೂ ಒಂದು ಗ್ರಹನ ಅಲ್ಲಿ ತಂದಿಟ್ಟುಬಿಡ್ತೀವಿ ನಾವು. ಬಟ್ ಬಿ ಕೇರ್ಫುಲ್. ಸರಿಯಾದಂಥ ಅನಾಲಿಸಿಸ್ ನಿಮ್ಮ ಜೀವನವನ್ನು ಸುಸ್ಥಿರವಾಗಿಡೋದ್ರಲ್ಲಿ ಯಾವುದೇ ಆದಂಥ ಡೌಟ್ ಇಲ್ಲ. ನಿಜವಾಗ್ಲೂ ಇದೆಲ್ಲ ಮೋಸ್ಟ್ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ, ನಿಮಗೆ ಎಜುಕೇಟಿವ್ ಆಗಿರ್ತಕ್ಕಂಥ ಜ್ಯೋತಿಷ್ಯವನ್ನು ನಾವು ಕೊಡ್ತಾ ಇದ್ದೇವೆ. ಈ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ತಾವು ಮಾಡ್ತಾ ಬಂದಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಅಟ್ಲೀಸ್ಟ್ ಒಂದು ನೆಮ್ಮದಿಯ ಜೀವನವನ್ನು ಕೊಡ್ಬೋದು. ಖಂಡಿತ ಅನೇಕವಾಗಿರ್ತಕ್ಕಂಥ ವಿಚಾರಗಳಿಗೋಸ್ಕರ ತುಳಸಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.